ಚಿಕ್ಕೋಡಿ ಮತ್ತು ಮಟ್ಟನವರು ನಿಂತಿದ್ದಾರೆ. ಹೀಗಾಗಿ ಇನ್ನೂ ಈ ಪ್ರಕರಣಗಳು ಜೀವಂತಗೊಳಿದ್ದೇವಂತ. ಅದಕ್ಕೆ ನಾವು ಈಗ ಒತ್ತಡ ತರೋದು ಏನಪ್ಪ ಅಂದರೆ, ಈಗ ಸೆಷನ್ ನಡೆದ ಬೆಳಗಾವಿಯಲ್ಲಿ ಈ ಕರ್ನಾಟಕದ ಅತ್ಯಂತ ಇವತ್ತು ಅಪರಾಧಿಯ ಕ್ಷೇತ್ರ ಆಗಿ ಒಂದು ಏನಪ್ಪ ಅಂತಂದ್ರೆ ಅಲ್ಲಿ ಹೆಣಗಳನ್ನು ಹುಗಿದಿದ್ದು ಮುಚ್ಚಿದ್ದು ಎಲ್ಲ ನೆನಪಿಸ್ಕೊಂಡ್ರೆ ಇವತ್ತು ಧರ್ಮಸ್ಥಳದಲ್ಲಿ ನಡೆದ್ರ ಬಗ್ಗೆ ತನಿಖೆ ಮತ್ತು ಚರ್ಚೆ ಆಗಬೇಕಾಗಿತ್ತು. ಈ ಚರ್ಚೆ ಯಾಕೆ ಆಗ್ತಾ ಇಲ್ಲ? ಈವನ್ ಇಷ್ಟೆಲ್ಲ ನಡೆದ್ರು ಸಹಿತ ನಮ್ಮ ವಿಧಾನಸಭೆಯಲ್ಲಿ ಅನ್ನೋದು ಇವತ್ತು ಬಹುದೊಡ್ಡ ಪ್ರಶ್ನೆ. ಬೆಳಗಾವಿ ಅಧಿವೇಶನದಲ್ಲಾದರೂ ಮಾಡ್ತಾರೆ ಈ ಚರ್ಚೆ, ಅಲ್ಲಿಯ ಶಾಸಕರು ಇದನ್ನ ವಿಷಯ ಎತ್ತುತ್ತಾರೆ, ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಮುಚ್ಚಿ ಹಾಕ್ತಾರೆ, ಏನೇನು ಮಾಡ್ಬೋದು ಇದೆಲ್ಲ. ಏನೋ ಇವತ್ತು ಸಿದ್ದರಾಮಯ್ಯ ಇರ್ತಾರೆ ಅಂತ ಇಷ್ಟಾದರೂ ಆಗಿದೆ ಅದರದ್ದು. ಅಂದರೆ ಬೇರೆ ಯಾರಾದರೂ ಮುಖ್ಯಮಂತ್ರಿ ಆಗಿದ್ರು, ಇವತ್ತು ಬಿ ಜೆ ಪಿದಾಗಿರ್ಬೋದು, ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಆಗಿರ್ಬೋದು, ಮತ್ತಾರು ಆದರೂ ಸಹಿತ ಎಷ್ಟೋ ಮುಚ್ಚಿ ಹೋಗ್ತಿತ್ತು ಏನೋ ಷಡ್ಯಂತ್ರ ಇದೊಂದು ಅಂತೇಳಿ. ಯಾಕಂದ್ರೆ ಒಂದು ಮೀಡಿಯಾ ಬೆನ್ನತ್ಬಿಟ್ಟದೆ ಷಡ್ಯಂತ್ರ. ಸ್ವತಃ ತಾಯಿ ಕುಸುಮಾವತಿ ಮೇಲೆ 3 ಆರೋಪ ಮಾಡ್ತಾಯಿದ್ದ, ಮಾವನ ಮೇಲೆ ಬೆಟಲ್ಗೌಡ ಮೇಲೆ ಆರೋಪ ಮಾಡ್ತಾಯಿದ್ದ. ಇದೆಲ್ಲ ಗಮನಿಸಿದಾಗ ಈ ಸೌಜನ್ಯ ಕೇಸ್ನಂಥ ಕೇಸು ಹಲವು ಆಗಿದ್ದರು ಸಹಿತ ತನಿಖೆ ಯಾಕೆ ಆಗ್ತಾಯಿಲ್ಲ, ಉತ್ತರ ಯಾಕೆ ದೊರೀತಾ ಇಲ್ಲ, ಇದು ಯಾಕೆ ಚರ್ಚೆ ಆಗ್ತಾಯಿಲ್ಲ ನಮ್ಮ ಸದನದಲ್ಲೇ, ನಮ್ಮ ವಿಧಾನಸಭೆಯ ಸದನದಲ್ಲೇ ಅನ್ನೋದನ್ನು ಇವತ್ತು ನಾವೆಲ್ಲ ಉತ್ತರ ಹುಡುಕಬೇಕಾಗಿದೆ. ಜೊತೆಗೆ ಅಲ್ಲಿ 9 ದಿನ ಶಾಸಕರು ಸಹಿತ ಇದರ ಬಗ್ಗೆ ಉತ್ತರಿಸಬೇಕಾದ ಕಾಲ ಬಂದದ ಇವತ್ತು. ಯಾಕೆ ನೀವು ತನಿಖೆಗೆ ಆಸ್ಪದ ಕೊಡ್ತಾ ಇಲ್ಲ? ಆರೋಪ ಹೆಗ್ಡೆಯವ್ರ ಮೇಲೆ ಅವ್ರನ್ನ ತನಿಖೆ ಬಿಟ್ಟು ಪಾಪ ಆರೋಪ ಮಾಡಿದವ್ರು ತನಿಖೆ ಮಾಡೋದು, ಅವ್ರನ್ನ ಅಪರಾಧಿ ಮಾಡಿ ಶಿಕ್ಷೆ ಗಳಿಸೋದು, ಜೈಲಿಗೆ ಕಳಿಸುವಂಥ ಪ್ರಯತ್ನ ನಡೆದಿದ್ದಾವೆ. ಇದನ್ನೇ ಅಲ್ವ ಜಗದಲ್ಲಿ ಎಲ್ಲೂ ಇಲ್ಲಿಂಥ ಒಂದು ಪರಿಸ್ಥಿತಿ. ಯಾವುದೇ ಪೊಲೀಸ್ ಆಗಿರ್ಬೋದು, ಎಲ್ಲೇ ಇಲಾಖೆ ಇರ್ಬೋದು, ಇಂಥ ಘಟನೆ ಎಲ್ಲೂ ಇಲ್ಲ. ಯಾರು ಆರೋಪ ಮಾಡೋಕ್ಕೆ ಹೋಗಿರ್ತಾರೆ, ಯಾರು ವಿಷಲ್ ಬ್ಲೋವರ್ ಇರ್ತಾರೆ, ಅವ್ರನ್ನ ಅಪರಾಧಿ ಮಾಡುವಂಥ ಒಂದು ಅದ್ಭುತವಾದ ಕಲಾಕಾರಿಗೆ ನಾವು ಇವತ್ತು ಧರ್ಮಸ್ಥಳದಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅಂತ ತಿಳಿಸಿದ್ದಾರೆ. ಸತ್ಯದ ಕೈಗಳಲ್ಲಿ ವಂದನೆಗಳು.